ಒಬ್ರು ಕಡಿಮೆ ಬಿಟ್ಟೇಳೆ ಬಟ್ಟೆ ಕೊಟ್ಟವನ ಅಂತ ಬಂದವ. ಇವತ್ತು ದುಡ್ಡು ಅಲ್ಲವ, ಇವತ್ತಿನಾಲೆ ನೋಡ್ಬೇಕು, ಅದಕ್ಕೆ ಅರ್ಜೆಂಟ ನಿಮಗೆಲ್ಲ ಕೊಟ್ಟವನ ಅಂತ ಬಂದೆ. ಬಿಡ ಮದುವೆ ಗ್ರ್ಯಾಂಡ್ ಆಗಿ ಮಾಡ್ತೀಯ ಕಣವ, ಮಾಡ್ಬೇಕಲ್ಲೇ. ಮತ್ತೆ ಕೈ ತಲ್ಕೊಂಡ್ ನೋಡ್ತೀಯ ನೀನು ಬಿಗ್ ಬಾಸ್? ಬಿಗ್ ಬಾಸ್ ಭಾರಿ ಇಷ್ಟವ, ನೋಡ್ಬೇಕು. ಇವತ್ತು ಸುದೀಪ್ ಮನೆ ಮಕ್ಕಳ ತಗೊಂಡು ನೋಡ್ತಾಳೆ. ಸುದೀಪು ಕೈ ಮುಗ್ದು ಹೋಗೋವರೆಗೂ ನೋಡ್ತೀನಿ. ಆದ್ರೆ ನಮ್ ಗಿಲ್ಲಿ ಅಂತೂ ವಿನ್ ಆಗ್ಲೇಬೇಕು. ರಕ್ಷಿತಾ ರನ್ನರ್ ಅಪ್ ಆಗ್ಲಿ. ಅಯ್ಯೋ ರಕ್ಷಿತಾ ಗಿನಿ ಕಡೆ ಸೀರೆ ಅದು ಅದ್ ನೀನ್ ತಗೋ. ಇದು ನಿನ್ ಸೊಸೆ ದೀಪುಗೆ ತಗೋ. ಇದನ್ನ ದೀಪು ತಗೊಳಪ್ಪ ಸೀರೆನ. ಇದು ನಿನ್ ಮಗಳು ಟಿಂಕಿಗೆ. ಟಿಂಕಿ ಊರಿಗಂತೂ ಸೀರೆ ಕೊಡಕ್ ಹೋಗಲ್ಲ, ಆಗಲ್ಲ. ಇಲ್ಲೇ ಹೊಲ್ಸು ಅಂತ ಹೇಳಿದ್ದು. ಹೊಲ್ಸ್ ಇಲ್ಲೇ ಹಾಕಿ ಹೊಲ್ಸ್ಕೊಡು. ಎಲ್ಲರೂ ಬರ್ರಿ, ಬೇಜಾರ್ ಮಾಡ್ಕೊಂಡ್ಬರ್ರಿ. ಸೀರೆಗಳು ನಿಮ್ಗೆ ಕಲರ್ ಇಷ್ಟ ಆಗ್ತಾವ ಎಲ್ಲ ನೋಡ್ಕೊಂಡು. ಕಲರ್ ಇಷ್ಟ ಆಯ್ತು ನನಗೆ. ನೀನ್ ಇಷ್ಟ ಆಗಿದ್ದು ಇಟ್ಕೋ. ಮತ್ತೆ ಇನ್ನೊಂದು ಏನ್ ಗೊತ್ತಾ ಸುನಿ, ಈಗ ನನಗೆ ಮೈಸೂರಿಗೂ ದೀಪ ಕೊಡ್ತೀನಿ ಆಯ್ತಾ? ಆಯ್ತು, ಇಕ್ಕಿನ ಸೀರೆ ನಾನು ಇಟ್ಕೊತೀನಿ. ಆಯ್ತು, ಹಂಗೆ ಎಲ್ಲಿ ಹೋಗ್ತೀನಿ ಪಾಪ, ಯಾಕೆ ಯಾರು ಹುಡುಗಿ ಹುಡ್ಕೊಂತಾಳೆ, ಅಲ್ಲಿ ಇಲ್ಲಿ ಹೋಗ್ತಾನೆ ಹುಡ್ಕೊಂತಾಳೆ. ಇದು ನಾನು ಇಟ್ಕೊಂತೀನಿ, ಇದಾಗಿ ಕೊಡ್ತೀನಿ. ಟಿಂಕಿ ಮಾತ್ರ ಟಿಂಕಿ ಹೊಲ್ಸು. ಆಯ್ತು ಕೊಡು. ಆಕೆ ನನ್ನ ಮಕ್ಳು ಇದ್ದಂಗೆ ಕೊಡು. ಹೊಲ್ಸು ಇಬ್ರು ಹುಡ್ಕೊಂತಾರೆ, ಅಡ್ಜಸ್ಟ್ ಮಾಡ್ಕೊಂಡು. ಏನೋ ಸೊಸಿಗೆ ಎಷ್ಟೆಷ್ಟು ಸೀರೆ ತಂದೆ? ಒಂದು 40,000 ರೂಪಾಯಿ ಸೀರೆ, ಒಂದು 25,000 ರೂಪಾಯಿಂದು, ಒಂದು 15,000 ರೂಪಾಯಿಂದು, ಒಂದು 10,000 ರೂಪಾಯಿಂದು ತಂದೆ. ಬಂಗಾರ ಅಂತೂ ಮಾತಾಡ್ಸಂಗಿಲ್ಲ ಕಣೆ. ಮೊನ್ನೆ ನಮ್ಮ ಲತಾಕಿ ಸೊಸೆಗೊಂದು ತಾಳಿ ಸರ ಮಾಡಕ್ ಹಾಕಿದ್ದು. ಅಯ್ಯೋ ರಾಮ, 3,000 ಎಷ್ಟು 3,50,000 ರೂಪಾಯಿ ಆಯ್ತು. ಅದು 85%ಗೆ ಅಷ್ಟು ದುಡ್ಡು ಆಗೋತು. 916 ಅಂದರೆ 3,90,000 ರೂಪಾಯಿ ಆಯ್ತು. ಇದು ಗಟ್ಟಿ ಬರ್ತಿತ್ತು 85 ಅಂತಂದು ಇದನ್ನೇ ಮಾಡಿಸಿದ್ವಿ. ಭಾರಿ ಕಷ್ಟ ಐತೆ ಕಣೆ. ಕೊಡ್ಬೇಕಲ್ಲ ಬಂಗಾರ ಇಷ್ಟ ಮಾಡ್ಸಕ್ಕಾಗ್ತೈತೆ ಬಂಗಾರ. ನಂತರದ್ದು ಸೇಮ್ ಹಾಕಿದ್ದು. ಅಂದ್ರೆ ಡಿಸೈನ್ ಚೆನ್ನಾಗಿ ಚೆನ್ನಾಗಿ ಕಾಣ್ತಿತ್ತು. ದೀಪ ದಪ್ಪ ಐತಿ. ದೀಪು ಎಲ್ಲೋದವ? ಸುದಿ ಈಗ ಬಂಗಾರ ಒಬ್ರು ಹಾಕಂತಾನೆ, ಯಾರು ಹಾಕಲ್ಲ, ಎಲ್ಲ ಆರ್ಟಿಫಿಷಿಯಲ್ ಹಾಕೋದು. ಕಡ್ಡಿ ಸ್ವೀಟ್ ಒಳಗೆ ಡಿಸೈನ್ ಹೌದು. ಆ ಬಂಗಾರ ಹಾಕಲ್ರಿ, ಬಂಗಾರ ಪಾವನ ಮತ್ತು ಯಾರು ಹಾಕೋದು ಸುದಿ? ಯಾರು ಒಬ್ರು ಹಾಕಲ್ಲ, ಎಲ್ಲ ಆರ್ಟಿಫಿಷಿಯಲ್ ಹಾಕೋದು. ಮತ್ತೆ ಬಂಗಾರ ರೇಟ್ ಹಾಕ್ಬಿಡು. 10 ಲಕ್ಷ ಆಗಿ ನಾವು ಎಷ್ಟೈತ್ ನಮ್ಮ ಹತ್ರ ಅಷ್ಟೇ ಸಾಕು. ಅದೇನಾದ್ರು ಅಕ್ಕ ನಿಮ್ಮ ಒಟ್ಟು ಕಣ್ಣಿಗೆ ಸಿಡಿ ಅಂತ ಬೇಕಾದ್ರೆ ಹಾಕಲ್ಲ, ವಾಜವಾಗಿ ಸಾಕ್ತಾಳೆ ಬರ್ರಿ. ಎಷ್ಟು ಹಾಕಂದ್ರೆ ಅಷ್ಟೇ, ಹೌದಲ್ಲ? ಸೀರೆ ನೀತಿನಿ ಇಲ್ಲೇ ಇದ್ದಾಳೆ. ಅಕ್ಕಿಗೂ ಕೊಟ್ಬಿಡ್ತೀನಿ, ವೇದಕ್ಕೂ ಕೊಟ್ಬಿಡ್ತೀನಿ. ಯಾರಿಗೊಬ್ಬ ಸ್ತ್ರೀಕಿಗೊಬ್ಬ ಕಡವ ಚೆನ್ನಾಗಿಲ್ಲ, ಈ ಪಾಟ್ರೆ ಚೆನ್ನಾಗಿಲ್ಲ ಅಂತ ಕಜ್ಜಾಲಿ ಅಂದ್ರೆ ಅದರಿಂದ ಕಜ್ಜಾಲಿ ಇಲ್ಲ ಬಿಡವ. ಈಗ ಏನು ಉಡ್ಸಕ್ಕಾಗಲ್ಲ ಕಣವ. ಭಾರಿ ಇದು ಕಣ. ಈ ಬೆಂಗಳೂರು ಸೀಮೆಯಲ್ಲಿ ಸೀರೆನೇ ಒಪ್ಸೋದು ಭಾರಿ ಕಷ್ಟ ಆಯ್ತಾಗ. ಅವ್ವ, ನೀವೆಲ್ಲ ನಮ್ ಗಿಲ್ಲಿ ಓಟ್ ಮಾಡಿದ್ರೆ ಇಲ್ರೇ? ಇವತ್ತು ಫಿನಾಲೆ ಫೈನಲ್ ಗಿಲ್ಲಿ ಓಟ್ ಮಾಡಿದ್ರಿ. ಇದು ದೊಡ್ಡಮ್ಮ ದೋಸೆ ಕೊಡು, ಚಿಕ್ಕವ್ವ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ, ಸಾರಿಗೆ ಹಾಕೋ ಸಾಸಿಗಪ್ಪ ಏನು ಸಾರಿಗೆ ಹಾಕೋ ಸೊಪ್ಪು, ಸಾರಿಗೆ ಹಾಕೋ ಉಪ್ಪು, ಟೀ ಕುಡಿಯೋ ಕಪ್ಪು. ಹುಡ್ಗೂರ್ ಬಾಯಿಗೆಲ್ಲ ಇದೆ ಕಡೆ ಎಲ್ಲ. ಅವ್ವ ಹೀರೋ ಕೊಡ್ತಾರೆ. 47 ಕೋಟಿ ವೋಟಿಂಗ್ ಆಗಿತ್ತೆ. ಯಾರು 37 ಕೋಟಿ 37 ಕೋಟಿ ನಿನ್ನೆ ಆಗಿದ್ದು. ಇವತ್ತು ಮತ್ತೆ 41 ಕೋಟಿ ವೋಟಿಂಗ್ ಆಗಿತ್ತೆ. ಒಂದು 38 ಕೋಟಿ ವೋಟಿಂಗ್ ಆಗಿತ್ತೆ. ಸೆಕೆಂಡ್ ರನ್ನರ್ ಅಪ್ 38 ಕೋಟಿ ಆಗಿತ್ತೆ. ಇವತ್ತು ಏನಾದ್ರು ಫಂಕ್ಷನ್ ಇದ್ರೆ ಫಂಕ್ಷನ್ ಎಲ್ಲ ಬಿಟ್ಟು ಬಿಗ್ ಬಾಸ್ ನೋಡೋಕೆ ಕೂತ್ಕೊಂಡ್ಬಿಡಕ್ಕೆ. ಇಂಥ ವೋಟಿಂಗ್ ಯಾವಾಗ್ಲೂ ನಡೆದಿಲ್ಲಂತೆ. ಏನೇ ಆಗ್ಲವ, ಇಷ್ಟು ಸೀಸನ್ ಬಿಗ್ ಬಾಸ್ ಒಳಗೆ ಈ ಸೀಸನ್ ಅಷ್ಟು ಯಾವ್ದು ಫೇಮಸ್ ಆಗಿಲ್ಲ. ಹೌದು, ಅಷ್ಟು ಫೇಮಸ್ ಆಗಿದೆ. ಗಿಲ್ಲಿ ಬಾಬು ಒಳ್ಳೇದಾಗ್ಲವ. ದೀಪಕ್ಕ ಎಲ್ಲೋದೆ? ದೀಪು ಬರವ ಅಮ್ಮಗೆ ಇದೇ ಸುನಿ ನಾಳೆ ಬಂದೇಳಿ ಮರಗಿತ್ತಿ. ಬಿಗ್ ಬಾಸ್ ನೋಡ್ಬೇಕು, ಇರ್ತೀನಿ ಈಗ. ಮೀನು ತರ ಕೇಳಿದ್ವಿ, ಮೀನ್ ಟೈಮ್ ಆಗೋತ್ತಿಗೆ ಸಿಗಲ್ಲ. ಮಟನ್ ಕೈ ಬರೋದು ಏನು ಬೇಡ ಕಣವ ನನಗೆ. ಇದು ಮಟನ್ ತಂದು ನೀವು ಹುಡ್ತೀರಾ ಹೊರಗಿಂದ? ಎಲ್ಲ ಊಟ ಮಾಡ್ತೀವಿ. ಆದ್ರೂ ಇವತ್ತು ನಮ್ ಬಿಗ್ ಬಾಸ್ ನೋಡ್ಬೇಕು. ನಾನು ಇವತ್ತು ಯಾವ ಊಟ ಮಾಡಲ್ಲ. ಇನ್ನೊಂದ್ ದಿನ ಬಂದ್ರೆ ಊಟ ಮಾಡ್ತೀನಿ ಬಿಡು. ಟೀ ಕೊಡವ ದೀಪು, ಸಾಕು. ಅವ್ವ ನಿಮ್ಮ ಅಮ್ಮ ನಿಮ್ಮ ಸುಧಾ ಕಜ್ಜಿಗೆ ಟೀ ಒತ್ತಾಯ್ತು ಅಂತ ಆಂಟಿ ಕೊಡವ. ಟೀ ಕೊಡ್ತೀವಿ, ಸೋಪು ಕೊಡ ದೀಪು. ಆತವ ಮದುವೆ ಎಲ್ಲ ಸೇರ್ಕೊಂಡು ಅಕ್ಕ ತಂಗಿಯಲ್ಲ ಸೇರಿ ಗ್ರ್ಯಾಂಡ್ ಆಗ್ಬಿಡ್ತಾರ. ಚೆನ್ನಾಗ್ ಮಾಡತ್ತಾರ. ಎಲ್ಲರೂ ಬರ್ರಿ, ಮೆಹಂದಿ ದಿನನೇ ಬರ್ರಿ. ಎಲ್ಲ ಅಷ್ಟ ಮೆಹಂದಿ ಎಲ್ಲ ಸುದಿ ಮನೆ ಟೆಂಟು ಕಪ್ಪಿ ಟೆಂಟಾಗ ಒಂದ್ವಾರ ಮನೆ ಮಾಡ್ಕೊಂಡ್ಬಿಡ್ರಿ ಎಲ್ಲ. ಸರಿ ಆಯ್ತು. ಚೆನ್ನಾದ ಕಡೆ ಸೀರೆ ಎಲ್ಲ ಚೆನ್ನಾದ.
ಅವ ಸುನಿ ನಾವ್ ಏನ್ ಕಲರ್ ಕೊಟ್ರು ಅದು ಇದು ಅನ್ನಲ್ಲ ಕಡೆ